ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲೈನ್ ಇನ್ ಆಡಿಯೋ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಲೈನ್ ಇನ್ ಆಡಿಯೋ ಡಿವೈಸ್ ಅಂದ್ರೆ ಏನು, ಇದರಿಂದ ಏನೆಲ್ಲ ಪ್ರಯೋಜನ, ಹಾಗೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಲೈನ್ ಇನ್ ಆಡಿಯೋ ಡಿವೈಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಲೈನ್ ಇನ್ ಆಡಿಯೋ ಡಿವೈಸ್ ಅಂದ್ರೆ ಇದು ಕೂಡ ಒಂದು ರೆಕಾರ್ಡಿಂಗ್ ಡಿವೈಸ್. ಇದನ್ನ ಬಳಸೋದಕ್ಕೆ ನಮ್ಮ ಹತ್ರ ಆಕ್ಸ್ ಕೇಬಲ್ ಮತ್ತೆ ಲೇಟೆಸ್ಟ್ ಆಗಿರ್ತಕ್ಕಂಥ ರಿಯಲ್ ಟೆಕ್ ಆಡಿಯೋ ಡ್ರೈವರ್ಸ್ ಇಷ್ಟಿದ್ರೆ ಸಾಕು. ಇನ್ನ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ರಿಯಲ್ ಟೆಕ್ ಸೌಂಡ್ ಕಾರ್ಡ್ ಇರಬೇಕು. ಬೇರೆ ಸೌಂಡ್ ಕಾರ್ಡ್ ಗೆ ಇದು ಸಪೋರ್ಟ್ ಮಾಡದೇ ಇರಬಹುದು. ಈಗ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಯಾವ ಸೌಂಡ್ ಕಾರ್ಡ್ ಇದೆ, ಇದನ್ನ ಯಾವ ರೀತಿ ಚೆಕ್ ಮಾಡೋದು ಇವಾಗ ತಿಳ್ಕೊಳ್ಳೋಣ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search window, search box, edit, search for apps, settings and documents blank. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಡಿವೈಸ್ ಮ್ಯಾನೇಜರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. DEVICE MANAGER. Level 1 V Device Manager Control Panel 1 of 2 Level 1. ಓಕೆ ಫ್ರೆಂಡ್ಸ್, ಇವಾಗ ಡಿವೈಸ್ ಮ್ಯಾನೇಜರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Device Manager Tree View Sagar Expanded 1 of 1 Level 0. ಸ್ನೇಹಿತರೆ, ಇವಾಗ ಡಿವೈಸ್ ಮ್ಯಾನೇಜರ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pane Tree View Sagar Expanded 1 of 1 Level 0. ಫ್ರೆಂಡ್ಸ್, ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್ ಫಾರ್ ಸೌಂಡ್. S Level 1 Software Devices Collapsed 17 of 21. ಮತ್ತೆ ಎಸ್. S Sound Video and Game Controllers Collapsed 18 of 21 Level 1. ಓಕೆ ಫ್ರೆಂಡ್ಸ್, ಇವಾಗ ಸೌಂಡ್, ವಿಡಿಯೋ ಮತ್ತೆ ಗೇಮ್ ಕಂಟ್ರೋಲರ್ ಕ್ಲೋಸ್ ಆಗಿದೆ. ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 6 items. ಸ್ನೇಹಿತರೆ, ಇವಾಗ ಎಕ್ಸ್ಪ್ಯಾಂಡ್ ಆಯ್ತು. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 2 High Definition Audio Device 1 of 6. ಓಕೆ ಫ್ರೆಂಡ್ಸ್, ಹೈ ಡೆಫಿನೇಷನ್ ಆಡಿಯೋ. ಈಗ ನನ್ನ ಲ್ಯಾಪ್ಟಾಪ್ ಅಲ್ಲಿ ರಿಯಲ್ ಟೆಕ್ HD ಸೌಂಡ್ ಮ್ಯಾನೇಜರ್ ಇದೆ ಅಂತ ಕನ್ಫರ್ಮ್ ಆಯ್ತು. ಈಗ ನಾನು ಈ ಡಿವೈಸ್ ಮ್ಯಾನೇಜರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡೋದಕ್ಕೆ Alt F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಲೇಟೆಸ್ಟ್ ಆಗಿರ್ತಕ್ಕಂಥ ರಿಯಲ್ ಟೆಕ್ ಆಡಿಯೋ ಡ್ರೈವರ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Sagar 1 of 8. Location Sagar Tooltip Sagar File Explorer Items View List. Android not selected Row 1 Column 1 of 15. ಸ್ನೇಹಿತರೆ, ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನು ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. D Desktop Column 4 of 15. D Documents Column 5 of 15. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items View List Balabolka not selected Row 1 Column 1 of 7. ಫ್ರೆಂಡ್ಸ್, ನಾನೀಗ ಆರ್ ಪ್ರೆಸ್ ಮಾಡ್ತಾ ಇದ್ದೀನಿ. R Realtek HD Audio Driver 6.0.9088.1 Row 3 of 7. ಸ್ನೇಹಿತರೆ, ಇಲ್ಲಿ ನನ್ನ ಹತ್ರ ಲೇಟೆಸ್ಟ್ ಆಗಿರ್ತಕ್ಕಂಥ ರಿಯಲ್ ಟೆಕ್ ಆಡಿಯೋ ಡ್ರೈವರ್ ಇದೆ. ನಿಮಗೆ ಈ ಲೇಟೆಸ್ಟ್ ಆಗಿರ್ತಕ್ಕಂಥ ರಿಯಲ್ ಟೆಕ್ ಆಡಿಯೋ ಡ್ರೈವರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಾನೀಗ ರಿಯಲ್ ಟೆಕ್ ಆಡಿಯೋ ಮ್ಯಾನೇಜರ್ ಈ ಫೈಲ್ ಫೋಲ್ಡರ್ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items View List Config not selected 1 of 48. ಸ್ನೇಹಿತರೆ, ನಾನೀಗ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್ ಫಾರ್ ಸೆಟಪ್. Setup 43 of 48. ಓಕೆ ಫ್ರೆಂಡ್ಸ್, ನಾನೀಗ ಸೆಟಪ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Dialog but text 50 per Realtek Audio Driver install Realtek Audio Driver install Shield Wizard dialog. Welcome to the Install Shield Wizard. The Install Shield Wizard will install Realtek Audio Driver on your computer. Do you want to continue the installation of new driver? Yes button Alt plus Y. ಓಕೆ ಫ್ರೆಂಡ್ಸ್, ಇವಾಗ ಡೂ ಯು ವಾಂಟ್ ಟು ಕಂಟಿನ್ಯೂ ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ. ಈಗ ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಎಸ್ ಬಟನ್ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ. Realtek Audio dialog Install Shield Wizard is installing. Graphic. ಫ್ರೆಂಡ್ಸ್, ಇವಾಗ ಲೇಟೆಸ್ಟ್ ರಿಯಲ್ ಟೆಕ್ ಆಡಿಯೋ ಡ್ರೈವರ್ ಇನ್ಸ್ಟಾಲ್ ಆಗ್ತಾ ಇದೆ. Graphic read only. Dialog. Graphic 25%. 45%. Fit dialog Install Shield Wizard is installed. Realtek Audio Driver set. Restarting Windows dialog setup has finished copying files to your computer. Before you can use the program, you must restart your computer. Select one of the following options and click OK to finish setup. Yes, I want to restart my computer now. Radio button checked. ಸ್ನೇಹಿತರೆ, ಇವಾಗ ಸಿಸ್ಟಮ್ ರಿಸ್ಟಾರ್ಟ್ ಕೇಳ್ತಾ ಇದೆ. ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಬಟನ್. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Realtek HD Secure Desktop. Loading NVDA. Please wait. Taskbar.
ಸ್ನೇಹಿತರೆ, ಇವಾಗ ರಿಯಲ್ ಟೆಕ್ ಆಡಿಯೋ ಡ್ರೈವರ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಲೈನ್ ಇನ್ ಡಿವೈಸ್ ಕನೆಕ್ಟ್ ಮಾಡೋದಕ್ಕಿಂತ ಮೊದಲು ಇಲ್ಲಿ 2 ಸೆಟ್ಟಿಂಗ್ಸ್ ಇದೆ. ಆ ಸೆಟ್ಟಿಂಗ್ಸ್ ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಆನಂತರ ಲೈನ್ ಇನ್ ಡಿವೈಸ್ ಕನೆಕ್ಟ್ ಮಾಡಿ ಸೌಂಡ್ ಕ್ಯಾಪ್ಚರ್ ಅಥವಾ ರೆಕಾರ್ಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡ್ತಾ ಇದ್ದೀನಿ. Search window, search box, edit, search for apps, settings and documents, blank. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು ಜಸ್ಟ್ CONT ಅಂತ ಟೈಪ್ ಮಾಡಿದ್ರೆ ಸಾಕು. Control panel system. Press right to view options 1 of 2 level 1. ಓಕೆ ಫ್ರೆಂಡ್ಸ್, ಇವಾಗ ಕಂಟ್ರೋಲ್ ಪ್ಯಾನಲ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. All control panel items. Autoplay link. Change default settings for CDS, DVDS and devices so that you can automatically play music, view pictures, install software and play games. ಸ್ನೇಹಿತರೆ, ಇವಾಗ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗಿದೆ. ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ. H ಫಾರ್ HD ಆಡಿಯೋ ಮ್ಯಾನೇಜರ್. HD audio manager link. HD audio control panel. ಓಕೆ ಫ್ರೆಂಡ್ಸ್, ಇವಾಗ HD ಆಡಿಯೋ ಮ್ಯಾನೇಜರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. HD audio manager dialog. Tab control microphone tab selected 2 of 2. ಸ್ನೇಹಿತರೆ, ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕನೆಕ್ಟರ್ ಸೆಟ್ಟಿಂಗ್ಸ್ ಸಿಗೋ ತನಕ. Information button, OK button, connector settings button. ಓಕೆ ಫ್ರೆಂಡ್ಸ್, ಕನೆಕ್ಟರ್ ಸೆಟ್ಟಿಂಗ್ಸ್ ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space connector settings dialog. OK button. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cancel button. ಮತ್ತೆ ಟ್ಯಾಬ್. Enable auto pop-up dialog when device has been plugged and checkbox not checked. ಸ್ನೇಹಿತರೆ, ಈಗ ನಾನು ಈ ಚೆಕ್ ಬಾಕ್ಸ್ ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಈ ಚೆಕ್ ಬಾಕ್ಸ್ ಚೆಕ್ ಆಗಿದ್ರೆ ಹೀಗೆ ಬಿಟ್ಬಿಡಿ. ನಾಟ್ ಚೆಕ್ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ. ನಾನೀಗ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಬಟನ್. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space HD audio manager dialog. Connector settings button. ಫ್ರೆಂಡ್ಸ್, ಇವಾಗ ನಾನು HD ಆಡಿಯೋ ಮ್ಯಾನೇಜರ್ ಕ್ಲೋಸ್ ಮಾಡ್ತಾ ಇದ್ದೀನಿ. Realtek HD audio CPL for Vista. ಸ್ನೇಹಿತರೆ, ಇವಾಗ ನಾನು ಆಲ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. All control panel items. HD audio manager link. HD audio control panel. ಓಕೆ ಫ್ರೆಂಡ್ಸ್, ಇವಾಗ ನಾನು ನನ್ನ ಆಕ್ಸ್ ಕೇಬಲ್ ನ ನನ್ನ ಲ್ಯಾಪ್ಟಾಪಿನ ಆಡಿಯೋ ಜಾಕಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. The current connected devices dialog. OK button. ಓಕೆ ಫ್ರೆಂಡ್ಸ್, ಇವಾಗ ದ ಕನೆಕ್ಟೆಡ್ ಡಿವೈಸ್ ಅಂತ ಬಂದಿದೆ. ನಾನೀಗ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List line and checkbox not selected not checked 1 of 5. ಮತ್ತೆ ಡೌನ್ line and checkbox checked 1 of 5. ಓಕೆ ಫ್ರೆಂಡ್ಸ್, ಲೈನ್ ಇನ್ ಚೆಕ್ ಬಾಕ್ಸ್ ಚೆಕ್. ನಾನು ಇದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Remember my selection and not show this dialog next time checkbox not checked. ಫ್ರೆಂಡ್ಸ್, ಈ ಆಪ್ಷನ್ ಹೀಗೆ ಇರಲಿ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಬಟನ್. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. HD audio manager dialog. ಫ್ರೆಂಡ್ಸ್, ಇವಾಗ ನಾನು ಆಲ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಪ್ಯಾನಲ್ ಮತ್ತೆ ಓಪನ್ ಮಾಡೋದಕ್ಕೆ. All control panel items. HD audio manager link. HD audio control panel. ಓಕೆ ಫ್ರೆಂಡ್ಸ್, ಇವಾಗ ನಾನು ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೌಂಡ್ ಸಿಗೋ ತನಕ. S security and maintenance link. Review recent messages and resolve problems with your computer. S sound link. Configure your audio devices or change the sound scheme for your computer. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಸೌಂಡ್ಸ್ ಮೇಲೆ ಇದೆ. ನಾನು ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sound dialog. Playback property page. Select the playback device below to modify its settings. List. ಸ್ನೇಹಿತರೆ, ಇವಾಗ ಪ್ಲೇಬ್ಯಾಕ್ ಟ್ಯಾಬ್ ಅಥವಾ ಪ್ಲೇಬ್ಯಾಕ್ ಪೇಜ್ ಓಪನ್ ಆಗಿದೆ. ನಾನು ಇವಾಗ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ರೆಕಾರ್ಡಿಂಗ್ ಟ್ಯಾಬ್ ಸಿಗುತ್ತೆ. Recording property page. Select the recording device below to modify its settings. List. ಸ್ನೇಹಿತರೆ, ಇವಾಗ ರೆಕಾರ್ಡಿಂಗ್ ಟ್ಯಾಬ್ ಓಪನ್ ಆಗಿದೆ. ನಾನೀಗ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಲೈನ್ ಇನ್ ಅಂತ ಸಿಗೋ ತನಕ. Headset. New R Starbuds. Microphone. Realtek. Line in. Realtek high definition audio. Ready 3 of 5. ಓಕೆ ಫ್ರೆಂಡ್ಸ್, ಲೈನ್ ಇನ್ ರೆಡಿ ಅಂತ ಇದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Set default split button sub menu Alt plus S. ಮತ್ತೆ ಟ್ಯಾಬ್. Properties button Alt plus P. ಓಕೆ ಫ್ರೆಂಡ್ಸ್, ಪ್ರಾಪರ್ಟಿ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Line and properties dialog. Property page left panel 3.5 mm jack. Edit selected line in. ಸ್ನೇಹಿತರೆ, ಇವಾಗ ನಾನು ಮತ್ತೆ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Property page. You can listen to a portable music player or other device through this line and jack. Listen to this device checkbox not checked. ಫ್ರೆಂಡ್ಸ್, ಇಲ್ಲಿ ಲಿಸನ್ ಟು ದಿಸ್ ಡಿವೈಸ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ನಾನು ಇದನ್ನ ಚೆಕ್ ಮಾಡ್ತಿದ್ದೀನಿ. ಯಾಕಂತಂದ್ರೆ ಈ ಚೆಕ್ ಬಾಕ್ಸ್ ನಾವು ಚೆಕ್ ಮಾಡ್ಕೊಂಡ್ರೆ ನಮ್ಮ ಆಕ್ಸ್ ಕೇಬಲ್ ಇಂದ ಸ್ಮಾರ್ಟ್ ಫೋನ್, ಟಿವಿ ಮತ್ತೆ ಸೆಟಪ್ ಬಾಕ್ಸ್ ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರು ಕೂಡ ಆ ಸೌಂಡ್ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಕೇಳುತ್ತೆ. ನಾನೀಗ ಈ ಚೆಕ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಓಕೆ ಫ್ರೆಂಡ್ಸ್, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Playback through this device. Combo box default playback device collapsed. ಓಕೆ ಫ್ರೆಂಡ್ಸ್, ಇದು ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಓಕೆ ಬಟನ್ ಸಿಗೋ ತನಕ. Power management grouping and OK button. ಓಕೆ ಫ್ರೆಂಡ್ಸ್, ಇವಾಗ ಓಕೆ ಬಟನ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space sound dialog. Recording property page. ಸ್ನೇಹಿತರೆ, ಇವಾಗ ನಾನು ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಕಂಟ್ರೋಲ್ ಪ್ಯಾನಲ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಆಕ್ಸ್ ಕೇಬಲ್ ನ ಇನ್ನೊಂದು ತುದಿನ ನನ್ನ ಸ್ಮಾರ್ಟ್ ಫೋನ್ ಗೆ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಸ್ಮಾರ್ಟ್ ಫೋನಿನ ಇಯರ್ ಫೋನ್ ಜಾಕ್ ಇರುತ್ತಲ್ಲ, ಆ ಜಾಕಿಗೆ ನಾನು ಆಕ್ಸ್ ಕೇಬಲ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. 3:01 PM. Device unlocked.
ಓಕೆ ಫ್ರೆಂಡ್ಸ್, ಇವಾಗ ಸ್ಮಾರ್ಟ್ ಫೋನಿಗೆ ನನ್ನ ಆಕ್ಸ್ ಕೇಬಲ್ ಇಂದ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ ಮತ್ತು ಅದನ್ನ ರೆಕಾರ್ಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ವಾಯ್ಸ್ ರೆಕಾರ್ಡರ್ ಅಥವಾ ವರ್ಚುವಲ್ ರೆಕಾರ್ಡರ್ ಯಾವ್ದಾದ್ರು ಒಂದನ್ನ ನೀವು ಬಳಸ್ಕೊಂಡು ರೆಕಾರ್ಡಿಂಗ್ ಮಾಡ್ಕೋಬಹುದು. ನಾನೀಗ ವರ್ಚುವಲ್ ರೆಕಾರ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Search window, search box, edit, search for apps, settings and documents, blank. ಫ್ರೆಂಡ್ಸ್, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ವರ್ಚುವಲ್ ರೆಕಾರ್ಡರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು ಜಸ್ಟ್ VIR ಅಂತ ಟೈಪ್ ಮಾಡಿದ್ರೆ ಸಾಕು. ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ವರ್ಚುವಲ್ ರೆಕಾರ್ಡರ್ ಇಲ್ಲ ಅಂತಂದ್ರೆ ಆಡಾಸಿಟಿ ಅಥವಾ ಬಿಲ್ಟ್ ಇನ್ ವಾಯ್ಸ್ ರೆಕಾರ್ಡರ್, ಗೋಲ್ಡ್ ವೇವ್ ಯಾವ್ದ್ರಲ್ಲಾದ್ರೂ ಬೇಕಾದ್ರೆ ನೀವು ಸೌಂಡ್ ಅನ್ನ ರೆಕಾರ್ಡ್ ಮಾಡ್ಕೋಬಹುದು. Search window, search box, edit, search for apps, settings and documents. Virtual recorder app. Press right to view options 1 of 2 level 1. ಫ್ರೆಂಡ್ಸ್, ಇವಾಗ ವರ್ಚುವಲ್ ರೆಕಾರ್ಡರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Virtual recorder dialog. Record button Alt+R. ಸ್ನೇಹಿತರೆ, ಇವಾಗ ವರ್ಚುವಲ್ ರೆಕಾರ್ಡರ್ ಓಪನ್ ಆಗಿದೆ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ರೆಕಾರ್ಡಿಂಗ್ ಸೋರ್ಸ್ ಸಿಗೋ ತನಕ. Output format. Combo box MP3 collapsed. Bitrate. Combo box 128 collapsed. Sampling rate. Combo box 44100 collapsed. Channels. Combo box 2 stereo collapsed. Recording source. Combo box sound card collapsed. ಓಕೆ ಫ್ರೆಂಡ್ಸ್, ಇವಾಗ ರೆಕಾರ್ಡಿಂಗ್ ಸೋರ್ಸ್ ಸಿಕ್ಕಿದೆ. ಇಲ್ಲಿ ಸೌಂಡ್ ಕಾರ್ಡ್ ಇದೆ. ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Device. Combo box microphone. USB PNP sound device collapsed. ಫ್ರೆಂಡ್ಸ್, ಇವಾಗ ರೆಕಾರ್ಡಿಂಗ್ ಸೋರ್ಸ್ ಸಿಕ್ಕಿದೆ. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಲೈನ್ ಇನ್ ಅಂತ ಸಿಗೋ ತನಕ. Line in. Realtek high definition audio. ಓಕೆ ಫ್ರೆಂಡ್ಸ್, ಇವಾಗ ಲೈನ್ ಇನ್ ಡಿವೈಸ್ ಸಿಕ್ಕಿದೆ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ರೆಕಾರ್ಡ್ ಬಟನ್ ಸಿಗೋ ತನಕ. Play tone on record starts. Disable system recording volume. Reset volume. File name. Default out. Browse. Options button. About button. Hide window. Close button. Record button Alt+R. ಓಕೆ ಫ್ರೆಂಡ್ಸ್, ಇವಾಗ ರೆಕಾರ್ಡ್ ಬಟನ್ Alt+R ಅಂತಿದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ನಿಮ್ಗೊಂದು ಬೀಪ್ ಕೇಳುತ್ತೆ. ಅವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಕೇಳಿಸ್ಕೊಳ್ಳಿ. Space. Pressed. Unavailable. Stop button Alt+S. ಓಕೆ ಫ್ರೆಂಡ್ಸ್, ಇವಾಗ ಲೈನ್ ಇನ್ ಡಿವೈಸ್ ಇಂದ ಏನೇ ಸೌಂಡ್ ಸೋರ್ಸ್ ಇದ್ರೂ ಕೂಡ ಈಗ ರೆಕಾರ್ಡ್ ಆಗುತ್ತೆ. ನಾನೀಗ ನನ್ನ ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ನಾನ್ ಕಾಪಿರೈಟ್ ಮ್ಯೂಸಿಕ್ ನ ಪ್ಲೇ ಮಾಡಿ ತೋರಿಸ್ತೀನಿ. ಕೇಳಿಸ್ಕೊಳ್ಳಿ. 3:08 p.m. Device unlocked. No copyright music. Modern technology. Background trance music. i.mp3 2.51 MB. Currently playing track. Music player. No copyright. Pause. Button. Play. ಫ್ರೆಂಡ್ಸ್, ಇವಾಗ ನೋಡೋಣ ಯಾವ ರೀತಿ ರೆಕಾರ್ಡ್ ಆಗಿದೆ. ನಾನೀಗ ರೆಕಾರ್ಡಿಂಗ್ ಸ್ಟಾಪ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Record button Alt+R. ಓಕೆ ಫ್ರೆಂಡ್ಸ್, ನಾನೀಗ ವರ್ಚುವಲ್ ರೆಕಾರ್ಡರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಯೂಸರ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. ಇದು ಎಲ್ಲಿ ಸೇವ್ ಆಗಿರುತ್ತೆ ಅಂತಂದ್ರೆ ಡಾಕ್ಯುಮೆಂಟ್ ಅಲ್ಲಿ ವರ್ಚುವಲ್ ರೆಕಾರ್ಡರ್ ಅಲ್ಲಿ ಇವತ್ತಿನ ಡೇಟ್ ಮತ್ತೆ ಟೈಮ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. Sagar 1 of 8. Location. Sagar tooltip. Sagar file explorer. Items view list. Cache not selected. Row 1 column. ಓಕೆ ಫ್ರೆಂಡ್ಸ್, ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D. Desktop column D. Documents column 4 of 14. Items view list. Custom office templates not selected 1 of 2. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. ವಿ ಫಾರ್ ವರ್ಚುವಲ್ ರೆಕಾರ್ಡರ್. V. Virtual recorder 2 of 2. ಓಕೆ ಫ್ರೆಂಡ್ಸ್, ಇವಾಗ ವರ್ಚುವಲ್ ರೆಕಾರ್ಡರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list 2025-12-25-15-840 not selected 1 of 1. ಓಕೆ ಫ್ರೆಂಡ್ಸ್, ಇವಾಗ ಈ ಫೈಲ್ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದೇ ಒಂದಿದೆ. ಇದು ಜಸ್ಟ್ ಈಗ ರೆಕಾರ್ಡ್ ಆಗಿರ್ತಕ್ಕಂಥ ಫೈಲ್ ಇದು. Space selected. ಓಕೆ ಫ್ರೆಂಡ್ಸ್, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ಲೇ ಆಗುತ್ತೆ. ಕೇಳಿಸ್ಕೊಳ್ಳಿ. 3:08 p.m. Device unlocked. No copyright music. Modern technology. Background trance music. i.mp3 2.51 MB.
Playing track. Music player. No copyright. Pause. Button. Play. ಫ್ರೆಂಡ್ಸ್, ಕೇಳಿದ್ರಲ್ಲ, ಈ ರೀತಿ ನಾವು ಲೈನ್ ಇನ್ ಡಿವೈಸ್ ನ ಯೂಸ್ ಮಾಡಿಕೊಂಡು ಸ್ಮಾರ್ಟ್ ಫೋನ್, ಟಿವಿ ಅಥವಾ ಸೆಟಪ್ ಬಾಕ್ಸ್ ಗೆ ಕನೆಕ್ಟ್ ಮಾಡಿಕೊಂಡು ಈ ರೀತಿ ನಾವು ಸೌಂಡ್ ಕ್ಯಾಪ್ಚರ್ ಅಥವಾ ರೆಕಾರ್ಡ್ ಮಾಡೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.